ಎಲ್ರಿಗೂ ನಮಸ್ಕಾರ. ನಾನು ಮತ್ತು ಗುಂಡ ಖ್ಯಾತಿಯ ಸಿಂಬಾ, ಬಂಟಿ ಮತ್ತು ಈಗ ಗುಂಡ ಅಲ್ವಾ, ನಾವು ಗುಂಡ ಅಂತಲೇ ಕರಿತೀನಿ. ಸೊ ಅದ್ರ ಮೂಲ ಹೆಸರು ಬೇರೆ ಇದೆ. ಸೊ ಸ್ವಾಮಿ ಅವರು ಈ ಒಂದು ಶ್ವಾನಗಳ ಟ್ರೈನರು, ತುಂಬ ಪ್ರಖ್ಯಾತ ವ್ಯಕ್ತಿ. ಯಾರ್ಯಾರು ಬೆಂಗಳೂರಲ್ಲಿ ನಾಯಿಗಳನ್ನ ಸಾಕಿದ್ದಾರೆ ಅವ್ರು ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಸೊ ಈ ಸಿನಿಮಾದ ಹಿಂದಿನ ಶಕ್ತಿ ಅವರು ಅಂತಲೇ ಹೇಳ್ಬೋದು. ಸೊ ಅವರು ಇಷ್ಟೊತ್ತು ಆ ಟ್ರೈನಿಂಗ್ ಎಲ್ಲ ನೋಡಿದರೆ ಅವ್ರನ್ನ ಆಮೇಲೆ ಮಾತಾಡಿಸ್ತೀನಿ. ಸೊ ಅದಕ್ಕೂ ಮೊದಲು ಸ್ವಾಮಿಯವ್ರ ಕಡೆಯಿಂದ ಈ ಒಂದು ಶ್ವಾನಗಳ ಪೋಷಕರು ಯಾರಿದ್ದಾರೆ ಅವರನ್ನು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತಾರೆ. ಓವರ್ ಟು ಸ್ವಾಮಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಮತ್ತು ಗುಂಡ ಸಿನಿಮಾ ಮಾಡಿದಾಗ ಫಸ್ಟು ಸಿಂಬಾ ಅಂತ ಆ್ಯಕ್ಟ್ ಮಾಡಿದ್ದ. ಅವನದು ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ತೀರೋದ್ಮೇಲೆ ರಘು ಅಣ್ಣ ಮತ್ತು ನಮ್ಮ ಟೀಮ್ ಗುಂಡಾ ಟೀಮು ಹುಡುಕೋವಾಗ ನಾನೊಂದು ಸಜೆಷನ್ ಮಾಡಿದ್ದೆ. ಅವನ ಹೆಸ್ರು ಸಿಂಬಾ ಅಂತ, ಅವನ ಥರನೇ ಕಾಣಿಸ್ತಿದ್ದಾರೆ ನೋಡಿ ಅಣ್ಣ, ಅವ್ರನ್ನ ಟ್ರೈ ಮಾಡೋಣ ಅಂತ ಕೇಳಿದಾಗ ಓಕೆ ಸರಿ ಆಯಿತು ಅಂತ ಮಾಡಿ, ಅದಾದಮೇಲೆ ಒಂದು ಜಾಕ್ಸನ್ ಅಂತ ಒಂದು ಡಾಗ್ ಇತ್ತು, ಆಕಾಶ್ ಅಂತ ಈ ಓನರು. ಅವನ್ನ ಒಂದು 3 days ಮಾಡಿಸಿದ್ವಿ ಶೂಟು. ಅದಾದಮೇಲೆ ಸ್ವಲ್ಪ ಅದು ರೆಸ್ಪಾಂಡ್ ಮಾಡದೇ ಇರೋದಕ್ಕೆ ಪ್ರಾಬ್ಲಮ್ಮಿಂದ ತಿರ್ಗಾ ಮತ್ತೆ ಸಿಂಬಾನೇ ಹುಡ್ಕೊಂಡು ಬಂದು ವಾಪಸ್ ಮಾಡಿದ್ವಿ. ಅವ್ರ ಓನರ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಅವ್ರ ಹೆಸರು ಮತ್ತು ಅವ್ರ ಮನೆಯವರು ಅವನನ್ನ ಹೆಂಗೆ ನೋಡ್ಕೊಳ್ತಾರೆ ಅನ್ನೋದು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಶ್ರೀ ಅಂತ. ಸಿಂಬಾ ನಮ್ಮ ಮನೆಯಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಇದ್ದಾನೆ. ಸೊ ಸಿಂಬಾ ಸ್ಟಾರ್ಟಿಂಗ್ ನಮಗೆ ಹೆಂಗೆ ಬಂದಿದ್ದು ಅಂದರೆ, ನಮ್ಮ ಅಣ್ಣನ ಮಗನಿಗೋಸ್ಕರ ಸಿಂಬಾನ ನಾವು ಸ್ವಾಮಿ ಹತ್ರದಿಂದ ತೊಗೊಂಡಿದ್ದು. ಸೊ ಸ್ವಾಮಿ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅವ್ರ ಭೇಟಿ ನಮ್ಗೆ ಹೆಂಗಾಗಿದೆ ಅಂದರೆ, ನಮ್ಮ ಒಬ್ಬ ಮ್ಯೂಚುವಲ್ ಫ್ರೆಂಡಿಂದ ನಾನು ಸ್ವಾಮಿ ಫ್ರೆಂಡ್ಸ್ ಆದ್ವಿ. ಸೊ ಸ್ವಾಮಿನೇ ಈ ಮರಿ ನಮಗೆ ಕೊಟ್ಟಿದ್ದು. ಸೊ ಅಲ್ಲಿಂದ ಸ್ವಾಮಿ ಇದನ್ನು ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ನಾನು ಮತ್ತು ಗುಂಡ ಫಸ್ಟ್ ಇದರಲ್ಲಿ ನೀವು ಸಿಂಬಾ ನೋಡಿರ್ತೀರ. ಸಿಂಬಾ ನಮ್ಮ ಜೂನಿಯರ್ ಸಿಂಬಾ ಮತ್ತು ಬಂಟಿ ಎಲ್ಲರೂ ಒಂದೇ ಸ್ಕೂಲಿಂದ ಟ್ರೈನಿಂಗ್ ಪಡೆದು ಒಬಿಡಿಯನ್ಸ್ ತೊಗೊಂಡು ಬಂದವರು. ಸೊ ಬಿಗಿನಿಂಗಲ್ಲಿ ಸಿಂಬಾನ ಕೆಲವು ಸ್ಕ್ರೀನ್ ಟೆಸ್ಟಿಂಗ್ ಇದೆಲ್ಲ ಮಾಡಿದಾಗ ಸುಮಾರು ಜನ, ಅಂದರೆ ಡೈರೆಕ್ಟರ್ ರಘು ಅವರಾಗಿರ್ಬೋದು, ಸ್ವಾಮಿ ಆಗಿರೋ ಎಲ್ಲ ಬಂದು ತೊಗೊಂಡ್ರು. ಮೋರಲ್ಲೆಸ್ ನೀವು ಆನ್ ಸ್ಕ್ರೀನಲ್ಲಿ ನೋಡಿದ್ರೆ ಆ ಸಿಂಬಾಗೂ ಈ ಸಿಂಬಾಗೂ ನಿಮ್ಗೆ ಏನೂ ಡಿಫ್ರೆನ್ಸೇ ಕಾಣಲ್ಲ. ಸೊ ಇವನು ಸಿಂಬಾ ಥರನೇ ಕಾಣಿಸ್ತಾನೆ. ಆ್ಯಂಡ್ ಸಿಂಬಾ ಫಸ್ಟ್ರಲ್ಲಿ ನೀವು ನೋಡಿರ್ಬೋದು, ನಾನು ಮತ್ತು ಗುಂಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕೆಲವು ಕಾರಣಾಂತರದಿಂದ ಅವನು ಇಲ್ಲ ಇವಾಗ. ಸೊ ಹಾಗಾಗಿ ನಮ್ಮ ಸಿಂಬಾನ ಇದಕ್ಕೆ ಸೆಲೆಕ್ಟ್ ಮಾಡಿದ್ರು. ನಮ್ಮ ಮನೆಯವರು, ನಮ್ಮ ತಾಯಿ, ನಮ್ಮ ತಂದೆ ಮತ್ತು ನನ್ನ ಹೆಂಡತಿ. ಸೊ ಇವರೆಲ್ಲ ಹೆಂಗೆ ನೋಡ್ಕೋತಾರೆ ಸಿಂಬಾನ ಅಂತ ನೀವು ಕೇಳಬೇಕಂದ್ರೆ ಅವ್ರ ಬಾಯಿಂದನೇ ಕೇಳಿ. ಅವನು ಜಸ್ಟ್ ಫ್ಯಾಮಿಲಿಯಲ್ಲಿ ಒಬ್ಬ, ನಮ್ಮ ಅಣ್ಣನ ಮಕ್ಕಳು ಇಬ್ಬರಿದ್ದಾರೆ, ಅವ್ರ ಜೊತೆಗೆ ಇವನು ಒಬ್ಬ ನಮಗೆ. ಯಾಕಂದರೆ ಮೊದಲು ನಮ್ಮ ಅಣ್ಣನ ಮಗ, ಅದಾದಮೇಲೆ ಸಿಂಬಾ, ಅದಾದಮೇಲೆ ನಮ್ಮ ಅಣ್ಣನ ಮಗಳು. ಸೊ ಹಾಗಾಗಿ 3 ಜನನೂ 1 ವರ್ಷ ಗ್ಯಾಪಲ್ಲಿ. ಆ ಬಾಂಡಿಂಗ್ ಹೆಂಗಿದೆ ಅಂದರೆ 2015 ನಮ್ಮ ಅಣ್ಣನ ಮಗ. ಸಿಂಬಾ ನಿಮ್ಮ ಮನೆಗೆ ಫಸ್ಟ್ ಡೇ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಓಕೆ, ಇವನು ಈ ಸಿಂಬಾ ಬಂದಾಗ ನನಗೆ ಫಸ್ಟ್ ಡೇ ಬಂದಾಗ ಇವನು ಸರ್ಪ್ರೈಸು, ನನಗೆ ಗೊತ್ತೇ ಇಲ್ಲ. ನಾವು ಮಲಗಿದ್ವಿ, ಬೆಳಗಾಗಿ ತೊಗೊಂಡು ಬಂದ. ಇದೇನಪ್ಪ ಹೀಗೆ ತಂದುಬಿಟ್ಟಿದೆ ನೀನು ಅಂತಂದೆ. ಆಮೇಲೆ ತುಂಬ ಇಷ್ಟ ಆಯಿತು. ನನ್ನ ಮೊದಲನೇ ಮೊಮ್ಮಗನಿಗೆ ಆವಾಗ 7 ತಿಂಗಳು ಈ ಸಿಂಬಾ ಬಂದಾಗ. ಇವನು 15ನೇ ಇಸ್ವಿ, ಇವನು 16ನೇ ಇಸ್ವಿ, ಮೊಮ್ಮಗಳು 17ನೇ ಇಸ್ವಿ. 3 to 7 months ವರೆಗೂ ಪಪ್ಪೀಸ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅನ್ಸ್ತಲ್ಲ. ನಿಮ್ ಟೋಟಲ್ ಫ್ಯಾಮಿಲಿಗೆ ಅವನನ್ನ ಹೆಂಗೆ ನೋಡ್ಕೋಬೇಕು, ಯಾವ ತರ ಗೈಡ್ ಮಾಡಬೇಕು, ಅದೆಲ್ಲ ನಿಮ್ಗೆ ಹೆಂಗೆ ಅನುಭವ ಬಂತು? ನಮ್ಮ ಸೊಸೆ ಮಗುವನ್ನ ಕೊಟ್ಬಿಟ್ಟು ಒಂದು ಗೌನ್ ಹಾಕೊಂಡ್ಬಿಡೋಳು, ಬಾಣಂತಿ ಅವಳು. ಹಾಲು ಕೊಡಿಸೋದು, ಅದು ಪೀ ಮಾಡಿದ್ರೆ ಇದು ಒರೆಸೋದು ಎಲ್ಲ ಮಾಡೋಳು. ಬಟ್ ಅದೆಲ್ಲ ನನಗೆ ಸ್ವಲ್ಪ ಭಯ ಇತ್ತು, ನಾನು ಮಾಡ್ತಾ ಇರಲಿಲ್ಲ. ಎಲ್ಲನೂ ಅವಳು ಮಾಡೋಳು. ಆಮೇಲೆ ಗೌನ್ ಹಾಕ್ಕೊಂಡು ಎಲ್ಲದಕ್ಕೆ ಹಾಲು ಕುಡಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಮತ್ತೆ ಗೌನ್ ಚೇಂಜ್ ಮಾಡ್ಕೊಂಡು ಮಗು ಕರ್ಕೊಳ್ಳೋಳು. ಮತ್ತು ನನ್ನ ದೊಡ್ಡ ಮಗ, ಮಗು ಎಲ್ಲರೂ ಇದ್ರ ಜೊತೆ ಆಟ ಆಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ಖುಷಿಯಾಗಿ ಆಟ ಆಡ್ತಾ ಇತ್ತು. ನೀವು ಊಟ ಮಾಡುವಾಗ ಅವ್ನು ನಿಮ್ ಜೊತೆ ಬರ್ತಾರಲ್ಲ, ಅವನ್ನ ನೀವು ಫೀಡಿಂಗ್ ಅವ್ನಿಗೆ ಹೆಂಗೆ ಯಾವ ತರ ಮಾಡೋದು? ನಾವು ನಮ್ಮ ಥರನೇ ಅವನಿಗೂ ಮಾಡ್ತಾಯಿದ್ವಿ. ಚಪಾತಿ ಅಂದರೆ ಭಾರಿ ಇಷ್ಟ ಅವನಿಗೆ. ಫಸ್ಟ್ ಚಪಾತಿ ಮಾಡಿ ಅವನು ಕೊಟ್ಬಿಟ್ಟು ನಾವು ತಿಂತಾ ಇದ್ವಿ. ಅವನು ಆರಾಮಾಗಿ ಕೂತ್ಕೊತಿದ್ದ, ಗಲಾಟೆ ಏನೂ ಮಾಡ್ತಾ ಇರಲಿಲ್ಲ. ಓಕೆ, ಫಸ್ಟು ನಾನು ಮತ್ತು ಗುಂಡನಲ್ಲಿ ಸಿಂಬಾ ಮಾಡಿದ್ನಲ್ಲ, ಅದಾದ್ಮೇಲೆ ಇವನ್ಗೆ ಆ ಚಾನ್ಸ್ ಸಿಕ್ಕಿದ ತಕ್ಷಣ ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಆಯ್ತು? ಮತ್ತೆ ನೀವು ಅದನ್ನ ಓಕೆ ನಿಮ್ಗೆ ಅವನನ್ನ ಕಳ್ಸಕ್ಕೆ, ಶೂಟಿಂಗ್ ಕಳ್ಸಕ್ಕೆ ನೀವೆಲ್ಲ ರೆಡಿ ಇದ್ರಾ? ಮತ್ತೆ ಅದ್ರ ಬಗ್ಗೆ ಓಕೆ ಸಿನಿಮಾ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತಾ? ಇಲ್ಲ ಸಿನಿಮಾ ಫಸ್ಟ್ ಪಾರ್ಟ್ 1 ನೋಡಿದ್ರಿ ನೀವು,
ಅದ್ರಲ್ಲಿ ನಿಮ್ ಸಿಂಬಾ ಮಾಡ್ತಾ ಇದ್ದಾನೆ ಅಂದಾಗ ಎಷ್ಟು ಖುಷಿ ಆಯ್ತು, ಮತ್ತೆ ಅದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೋದಾ? ನಮಗೆ ತುಂಬ ಖುಷಿ ಆಯಿತು. ಸ್ವಾಮಿ ಅವರು ಇರೋದ್ರಿಂದ ನಮ್ಗೆ ಅಷ್ಟೇನು ನಮ್ಗೆ ಗೊತ್ತಾಗಲಿಲ್ಲ, ಎಲ್ಲ ಅವ್ರು ನೋಡ್ಕೋತಾ ಇದ್ರು. ಆದ್ದರಿಂದ ಧಾರಾಳವಾಗಿ ಧೈರ್ಯವಾಗಿ ಅವ್ರ ಜೊತೆ ಕಳಿಸ್ತಾ ಇದ್ವಿ. ಚೆನ್ನಾಗಿ ನೋಡ್ಕೋತಾ ಇದ್ರು. ಬೆಳಗ್ಗೆ ಕರ್ಕೊಂಡೋಗೋರು, ಸಾಯಂಕಾಲ ಕರ್ಕೊಂಬರೋರು. ಇದ್ರ ಜೊತೆ ಕಿಟ್ಟಿ ಅಂತ ಇದ್ದ, ಅವನು ಚೆನ್ನಾಗಿ ನೋಡ್ಕೋತಿದ್ದ. ಸ್ವಾಮಿ ಅವ್ರು ಇದ್ಮೇಲೆ ನಮಗೆ ಧೈರ್ಯವಾಗಿ ಕಳಿಸ್ಬಿಡ್ತಾ ಇದ್ವಿ ನಾವು. ಸರಿ, ಇನ್ನೊಂದು ಆಕ್ಚುಲಿ ಲೈಫಲ್ಲಿ ಯಾರು ಮಾಡದೇ ಇರಕ್ಕಾಗದು ಒಂದು ಅಚೀವ್ ಮಾಡಿದ್ದಾನೆ ಇವನು. ಅವನು ಮತ್ತು ಶ್ರಾವಣಿ ಸೀರಿಯಲ್ ಅಲ್ಲಿ ಮನೆ ಮಂದಿಗೆಲ್ಲ ಟಿವಿನಲ್ಲಿ ಬರೋ ತರ 500 ಎಪಿಸೋಡ್ ಮಾಡಿದ್ದಾನೆ ಇವತ್ತು. ಅದು 500 ಎಪಿಸೋಡ್ ಆಗಿ ಹೋಗ್ತಾ ಇದೆ. ನೀವೆಲ್ಲ ಸೀರಿಯಲ್ ನೋಡ್ತಾ ಇದ್ದೀರಾ ಅವನು ಮತ್ತು ಶ್ರಾವಣಿನ? ನಾನು ಅವನು ಮತ್ತು ಶ್ರಾವಣಿ ನೋಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ತಾ ಇದ್ದಾರೆ. ನಮ್ಮನೆ ಎದುರುಗಡೆ ಮನೆ ಒಬ್ರು ಅಜ್ಜಿ ಇದ್ದಾರೆ, ಅವರು ಸೀರಿಯಲ್ಲೇ ನೋಡ್ತಾ ಇರಲಿಲ್ಲ. ಇವಾಗ ಅವನು ಮತ್ತು ಶ್ರಾವಣಿ ಸೀರಿಯಲ್ ನೋಡ್ಕೊಂಡೇ ಅವ್ರು ಮಲ್ಕೊಳ್ಳೋದು. ಅವ್ರ ಸೊಸೆ ಹೇಳ್ತಾರೆ ನನಗೆ, ನಮ್ಮ ಅತ್ತೆ ಇದನ್ನು ನೋಡ್ಕೊಂಡೇ ರೀ ಮಲ್ಕೊಳ್ಳೋದು ಅಂತ. ಎಲ್ಲ ಮಕ್ಳಿಗೂ ತುಂಬ ಇಷ್ಟ ಇದನ್ನು ಕಂಡ್ರೆ. ಎಲ್ಲರೂ ಎಲ್ಲಿ ಹೋದರೂ ಸಿಂಬಾ ಆಂಟಿ ಅಂತಾರೆ ಹೊರತು ಜಯಲಕ್ಷ್ಮಿ ಆಂಟಿ ಅಂತ ಯಾರೂ ಕರೆಯಲ್ಲ. ಒಂದು ರಿಸೆಪ್ಷನ್ಗೆ ಹೋಗಲಿ, ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಸಿಂಬಾ ಆಂಟಿ, ಇವರು ಸಿಂಬಾ ಮನೆಯವರು. ಇದೇ ದೇವಸ್ಥಾನದಲ್ಲಿ ಹೋಗಲಿ ಸಿಂಬಾ ಮನೆಯವ್ರು ಬಂದರು ಅಂತ ಹೇಳ್ತಾರೆ. ನಮಗೆ ಸ್ವಾಮಿ ಅವರು ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಏನೂ ಇದಿಲ್ಲ, ಚೆನ್ನಾಗಿ ನೋಡ್ಕೋತಾರೆ ಅವರು. ಅದರಿಂದ ಧೈರ್ಯ ನಮಗೆ. ಏನಿಲ್ಲ, ನನಗೆ ಮನೆಯಲ್ಲಿ ಅವನೊಬ್ಬ ಫ್ಯಾಮಿಲಿ ಮೆಂಬರ್ ಅಷ್ಟೇ. ಬೆಳಗ್ಗೆ ನಿಮ್ ಜೊತೆ ಇವನ್ ಬಾಂಡಿಂಗ್ ಹೆಂಗಿದೆ? ಬಾಂಡಿಂಗು ತುಂಬ ಕ್ಲೋಸ್ ಆಯಿತು. ಅವನೇನು ನಮ್ಮ ಒಂದು 4 ತಿಂಗಳು ನೋಡಿದ್ದಾದ್ರೆ ಅಷ್ಟು ಕ್ಲೋಸ್ ಆಗಿದ್ದು ಬಿಡ್ತಾನೆ. ಬರ್ತಿದ್ದಂಗೆ ನೆಗಿತಾನೆ ಮೈ ಮೇಲೆಲ್ಲ. 1/4 ಗಂಟೆ ಬಿಡೋದಿಲ್ಲ. ನಾಲ್ಕು ಇವನ್ನ ಬಿಟ್ಟು ನೀವು ಯಾವತ್ತು ಆಕ್ಚುಲಿ ನನ್ಗೆ ಹೇಳ್ತಾ ಇದ್ರು ಅಮ್ಮ, ನೀವು ಅವನ್ನ ಬೆಳಗ್ಗೆ ಅವ್ನ ನಿಮ್ನ ಎಬ್ಬರ್ಸೋದು, ನೀವು ವಾಕಿಂಗ್ ಕರ್ಕೊಂಡು ಹೋಗೋದು, ಯಾವ ತರ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿದೆ ಸರ್? ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಡ್ತಾನೆ. 6 ಗಂಟೆಗೆ ಎದ್ದು ಬಿಸ್ಕೆಟ್ ಹಾಕಬೇಕು. ಮತ್ತೆ ಅವನನ್ನು 4 ಗಂಟೆಗೆ ಹೇಳಿಸ್ತಾನೆ ಬಂದು. ನಾನು ಮಲಗಿದ್ರೆ ಅವನು ಬಿಸ್ಕೆಟ್ ಹಾಕ್ಬೇಕು. 5:15 ಊಟ ಹಾಕಿ ಕರ್ಕೊಂಡೋಗ್ಬೇಕು ವಾಕಿಂಗಿಗೆ. ಬೆಳಗ್ಗೆನೂ 7:15 ವಾಕಿಂಗ್ ಕರ್ಕೊಂಡೋಗ್ಬೇಕು. ಅದೆಲ್ಲ ನಾನೇ ಮಾಡಬೇಕು. ಸೊ ಹಾಗಾಗಿ ನನಗೊಂಥರ ಅವನ ಬಗ್ಗೆ ಅಷ್ಟೊಂದು ಕೇರ್ ತಗೊಳ್ತೀನಿ. ಅವ್ರು ಹುಷಾರಿಲ್ದಿದ್ದಾಗ ಒಂದು ಬ್ಯಾಡ್ ಟೈಮ್, ನನ್ಗೆ ಗೊತ್ತು, ನೀವು ಆಸ್ ಎ ಫ್ಯಾಮಿಲಿ ಮೆಂಬರ್ ಅವತ್ತು ಬ್ಯಾಡ್ ಟೈಮ್ ಅಲ್ಲಿ ಇದ್ದಾಗ ಇವನು ರಿಯಾಕ್ಷನ್ ಹೆಂಗಿತ್ತು ಅವ್ರ ಜೊತೆ? ಇವನು ತುಂಬ ಸೈಲೆಂಟ್ ಆಗ್ಬಿಟ್ಟ. ಹೋಗಿ ಅವ್ರ ಹತ್ರ ಮಲ್ಕೊಂಬಿಟ್ಟಿದ್ದ, ಮಂಚದ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದ. ಅವರು ಹೇಳ್ದೆ ಹೋದಕ್ಕೆ ಬೊಗಳಿ ಎಬ್ಬಿಸ್ತು. ಯಾಕೆ ಇಷ್ಟು ಸೈಲೆಂಟ್ ಆಗಿದ್ಬಿಟ್ಟು ಈಗ ಹೋಗಿ ಹಿಂಗೆ ಕೈ ಹೀಗಂದು ಎಬ್ಬಿಸ್ತಾನೆ. ಅವ್ರು ಹುಷಾರಿಲ್ಲ ಅಂದರೆ ಅವ್ರ ಹತ್ರನೇ ಮಲಗಿರುತ್ತೆ, ಮಂಚದ ಕೆಳಗಡೆ ಮಲಗಿರುತ್ತೆ, ಬಿಟ್ಟು ಎಲ್ಲೂ ಬರಲ್ಲ. ಅಕಸ್ಮಾತ್ ಬೈದ್ರೂ ನಾನು ಬೈತೀನಿ ಹೋಗೋ ಆಚೆ ಅಂದರೆ ಆ ರೂಮ್ ಬಾಗಿಲು ಬಂದು ಮಲ್ಕೊಳ್ತಾನೆ. ಅಷ್ಟೊಂದು ಇದು ಅವ್ರಿಗೆ. ಈ ಸಿನಿಮಾ ಬಗ್ಗೆ ನಾನು ಮತ್ತು ಗುಂಡ ಪಾರ್ಟ್ 2 ಮತ್ತೆ ಡೈರೆಕ್ಟರ್ ರಘು ಸರ್ ಮತ್ತೆ ಎಲ್ಲ ಇಡೀ ಟೀಮ್, ನಿಮ್ಗೆ ಪರ್ಸನಲ್ ಆಗಿ ನಿಮ್ಗೆ ಓಕೆ, ನಾನು ಮತ್ತು ಗುಂಡ 2 ಮತ್ತೆ ಗುಂಡ 1 ಆ ಎರಡೂದು ನೀವು ಆಕ್ಚುಲಿ ನಿಮ್ಗೆ ಸ್ಟೋರಿ ಗೊತ್ತಿರಲ್ಲ, ಯಾಕಂದ್ರೆ ಯಾರು ಹೇಳಿರಲ್ಲ. ಬಟ್ ನಾನು ಮತ್ತು ಗುಂಡ 2 ಬಗ್ಗೆ ನೀವೇನಾದ್ರು ಮಾತಾಡ್ಬೋದಾ? ಖಂಡಿತ. ನಾನು ಕೆಲವು ಶೂಟಿಂಗ್ ಟೈಮಲ್ಲಿ ಕೆಲವು ಶಾರ್ಟ್ಸ್ ಸ್ವಾಮಿ ತೋರಿಸಿದ್ರು. ಸೊ ಹಾಗಾಗಿ ನೋಡಿದ್ದೀನಿ. ಡೈರೆಕ್ಟ್ರ್ ಏನಿದೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮ ಸಿಂಬಾಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ, ಅಷ್ಟು ಹ್ಯೂಜ್ ಆಗಿ, ಅಷ್ಟು ಒಳ್ಳೆ ಇದರಲ್ಲಿ ಕಾಣಿಸ್ತಾನೆ ಅಂತ ನಾನು ಗೆಸ್ ಮಾಡಿರಲಿಲ್ಲ. ಇಟ್ ವಾಸ್ ಎ ಲೈಕ್ ವೆರಿ ಬಿಗ್ ಸರ್ಪ್ರೈಸ್ ನನಗೆ. ಆ್ಯಂಡ್ ಮೋರ್ ಓವರ್ ಸಾಂಗ್ ನೋಡ್ಬೇಕಾದ್ರೆ ಮೊನ್ನೆ ದ ಸಾಂಗ್ ವಾಸ್ ಸೋ ಗುಡ್ ಆ್ಯಂಡ್ ಸ್ವಲ್ಪ ನಾನು ಎಮೋಷ್ನಲ್ ಆದೆ. ಸೊ ಸಿಂಬಾನ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಸಿನಿಮಾ ಸ್ಟೋರಿ ಇನ್ನೂ ತುಂಬ ಚೆನ್ನಾಗಿದೆ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಐ ವಾಂಟೆಡ್ ಟು ವಾಚ್ ದಿಸ್ ಮೂವಿ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅಂದರೆ ಮದುವೆ ಆಗಿ 1 ವರ್ಷ ಆಗಿದೆ. ಸೊ ಇವ್ರ ಮನೇಲಿ ಅಂದರೆ 3 ಡಾಗ್ಸ್ ಇದೆ. ಸೊ ಹಾಗಾಗಿ ಇವ್ರಿಗೆ ಅಡ್ಜಸ್ಟ್ ಆಗೋದೇನು ಕಷ್ಟ ಆಗಿಲ್ಲ. ಸೊ ಮೋರ್ ಡಾಮಿನೇಟಿಂಗ್, ಅವನೊಂಥರ ಇವ್ರಿಗೆ ಬಾಸ್ ಓವರ್ ಮಾಡ್ತಾನೆ ಅಷ್ಟೇ. ಏನು ಕೆಲಸ ಆಗ್ಬೇಕಾದ್ರೂ ಇವ್ರ ಹತ್ರ ಮಾಡಿಸ್ಕೊತಾನೆ ನೀಟಾಗಿ, ನನ್ನ ವೈಫ್ ಹತ್ರ. ಅದು ಬಿಟ್ಟರೆ ನನ್ನ ಫ್ಯಾಮಿಲಿಲಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಮತ್ತು ಮಕ್ಕಳಿದ್ದಾರೆ. ಅವರು ಎವ್ರಿ ಡೇ ಓವರ್ ದ ಕಾಲ್, ಫೇಸ್ ಟೈಮ್ US ಇಂದ ಕಾಲ್ ಮಾಡಿ ಮಾತಾಡ್ತಾರೆ. ಮಕ್ಳಿಗಂತೂ ನಾಯಿ ಪೆಟ್ ಸಿಂಬಾನ್ ನೋಡದೆ ಹೋದರೆ ಆಗೋದೇ ಇಲ್ಲ, ಆ ಥರ ಸಿಚುವೇಶನ್ ಅವ್ರಿಗೂ. ಸೊ ಅದು ಬಿಟ್ಟು ಹಲವಾರು ಒಬಿಡಿಯನ್ಸ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಪ್ರೈಸಸ್ಸು ಗೆದ್ದಿದ್ದಾರೆ. ಸೊ ಬಿಗ್ ಥ್ಯಾಂಕ್ಸ್ ಟು ಸ್ವಾಮಿ ಆ್ಯಂಡ್ ಟೀಮ್ ಆ್ಯಂಡ್ ಈವನ್ ದಿ ಪೋಯಮ್ ಪಿಕ್ಚರ್ಸ್. ಇವಾಗೇನು ಇದು ಮಾಡ್ತಾ ಇದ್ದಾರಲ್ಲ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಕರ್ಕೊಂಡೋಗಿದ್ದಾರೆ, ಶೂಟಿಂಗ್ ಮಾಡಿಸಿದ್ದಾರೆ. ಅವನ ಜೊತೆ ಅವನಿಗೆ ಏನೋ ಕುಂದು ಕೊರತೆ ಬರ್ದೇ ಇದ್ದಂಗೆ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕಿಂತ ನಮ್ಗೇನಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ, ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ಸಾಂಗ್ ನೋಡಿದೆ ಮೊನ್ನೆ ದಿವಸ, ಮತ್ತೆ 2-3 ಸರಿ ನೋಡಿದೆ.
ಸೊ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸಿದ್ದೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿದ್ರು. ಯಾವಾಗ ರಿಲೀಸ್ ಅಂತ ಕೇಳಿದ್ರು. ಸರಿ, ರಿಲೀಸ್ ಡೇಟ್ ನನಗಿನ್ನೂ ಗೊತ್ತಿರಲಿಲ್ಲ, ಆದ್ದರಿಂದ ನಾನು ಅದನ್ನು ಹೇಳಿಲ್ಲ. ಸೊ ನಮಗಂತೂ ತುಂಬ ಖುಷಿಯಾಗಿದೆ ಇವಾಗ. ಅವನು ಮತ್ತು ಶ್ರಾವಣಿ ಮಾತ್ರ ಪ್ರತಿ ದಿವಸ ನೋಡ್ತೀರಿ, ಅದು ನೋಡಲ್ದೆ ಮಲಕ್ಕೊಳ್ಳೋದೇ ಇಲ್ಲ ನಾನು. ಈಗ ಇದು ಅಷ್ಟೇ, ನಾನು ಮತ್ತು ಗುಂಡ ಪಾರ್ಟ್ 2 ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಇವಳಿಗೂ ತುಂಬ ಇಷ್ಟ, ನಮ್ಮ ಎರಡನೇ ಸೊಸೆಗೂ. ಒಂದು ಇನ್ಸಿಡೆಂಟ್ ಏನಂದ್ರೆ, ನಮ್ಮ ತಂದೆಗೆ ಹುಷಾರಿರ್ಲಿಲ್ಲ, ಕಾರಣಾಂತರದಿಂದ ಒಂದು ಥ್ರೋಟ್ ಸರ್ಜರಿ ಆಗಬೇಕಾಗಿ ಬಂತು. ಸೊ ಥ್ರೋಟ್ ಸರ್ಜರಿ ಆದಾಗ ಹಿ ವಾಸ್ ಲೈಕ್, ಅವರು ಲಿಟ್ರಲಿ 1 ವೀಕ್ ಏನು ಮಾತಾಡಬಾರ್ದು, ಟೋಟಲಿ ಬೆಡ್ ರೆಸ್ಟ್ ಇರಬೇಕು ಅಂತ ಹೇಳಿದ್ರು. ಆ 1 ವೀಕ್ ಇವನು ಆ ರೂಮ್ ಬಿಟ್ಟು ಆಚೆ ಬಂದಿಲ್ಲ. ಅವ್ರಿಗೆ ಏನೋ ಆಗಿದೆ, ಅವ್ರ ಜೊತೆ ಇರಬೇಕು ನಾನು ಅನ್ನೋ ಒಂದು ಕನ್ಸರ್ನಿಂದ ಆ ರೂಮ್ ಬಿಟ್ಟು ಆಚೆ ಬಂದಿಲ್ಲ. ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಅವ್ರ ರೂಮಲ್ಲಿ ಮಲಗಿರ್ತಿದ್ರೆ ಅಲ್ಲೇ ಕೂತಿರೋನು. ಅವ್ರು ಊಟಕ್ಕೆ ಬಂದಾಗ ಊಟಕ್ಕೆ ಬರೋದು, ತಿಂಡಿಗೆ ಬಂದಾಗ ತಿಂಡಿಗೆ ಬರೋದು ಅಷ್ಟೇ. ಅದು ಬಿಟ್ಟರೆ ಆ ರೂಮಲ್ಲೇ ಕೂತಿರ್ತಾ ಇದ್ದ. ವಾಕಿಂಗು ಅಷ್ಟೇ, ಅವ್ರಿಗೇನು ಜಾಸ್ತಿ ಗಲಾಟೆ ಮಾಡ್ತಿರ್ಲಿಲ್ಲ ಕರ್ಕೊಂಡೋಗಿ ಅಂಥೇಳಿ. ನಾವು ಯಾವಾಗ ಬಂದು ಕರ್ಕೊಂಡೋಗ್ತೀವಿ ಆವಾಗ ವೆಯ್ಟ್ ಮಾಡ್ತಿದ್ದ. ಆ ಮೆಡಿಕಲ್ ಎಮರ್ಜೆನ್ಸಿ ಇದ್ದಿದ್ದ ಟೈಮಲ್ಲಿ ನಮಗೇನು ಕಷ್ಟನೂ ಕೊಟ್ಟಿಲ್ಲ. ಹೀ ಈಸ್ ಲೈಕ್ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಥರ. ಅವನಿಗೂ ಅರ್ಥ ಆಗುತ್ತೆ ಎಲ್ಲ ಫೀಲಿಂಗ್ಸು. ಮನೇಲಿ ಯಾರಿಗಾರು ಹುಷಾರಿಲ್ಲ ಏನಾರು ಇಲ್ಲ ಅಂದ್ರೂ ಅವನು ಫ್ಯಾಮಿಲಿ ಮೆಂಬರ್ಸ್ ಥರನೇ ನೋಡ್ತಾನೆ. ಅರ್ಥ ಆಗತ್ತೆ ಎಲ್ಲ. ಮನೇಲಿ ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಎಲ್ಲನೂ ಗೊತ್ತಾಗತ್ತೆ. ಯಾರ್ದಾರು ಬರ್ಡೇ ಅಂದರೆ ಕೇಕ್ ತಿನ್ನೋಕ್ಕೆ ಫಸ್ಟ್ ರೆಡಿಯಾಗಿ ನಿಂತಿರ್ತಾನೆ, ಅದನ್ನೂ ಇರ್ತಾನೆ. ಕೊರೋನಾ ಟೈಮಲ್ಲಿ ಯಾವ ಥರ ಮ್ಯಾನೇಜ್ ಮಾಡೋದಿಲ್ಲ? ಕೊರೋನಾ ಟೈಮಲ್ಲಿ ಇನ್ಷಿಯಲಿ ಸ್ವಲ್ಪ ಕಷ್ಟ ಆಯ್ತು, ಯಾಕಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು. ಪೊಲೀಸವ್ರು ಎಲ್ಲೋ ಆಚೆ ಬಿಡ್ತಾ ಇರಲಿಲ್ಲ, ಏನಿಲ್ಲ. ಆಮೇಲೆ ಸ್ವಲ್ಪ ನಮ್ಮ ಲೇಔಟಲ್ಲಿ ಪೊಲೀಸವ್ರಿಗೂ ಗೊತ್ತಾಯಿತು ಇವನು ಇದ್ದಾನೆ ಅಂತ. ಆದಷ್ಟು ಮಿಡ್ನೈಟಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ವಿ, ಯಾರೂ ಇಲ್ಲದೇ ಇರೋ ಟೈಮಲ್ಲಿ. ಆವಾಗ ಪೊಲೀಸವ್ರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಏನು ರಿಸ್ಟ್ರಿಕ್ಷನ್ ಹಾಕ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ಕಾರ್ನರಲ್ಲೆಲ್ಲ ಚೌಕೀಸ್ ಎಲ್ಲ ಹಾಕಿದ್ರು. ಸೊ ಅವರು ತುಂಬ ಇದು ಮಾಡಿದ್ದಾರೆ. ಅಂದರೆ ಅವ್ರಿಗೂ ಪೆಟ್ ಅಂದರೆ ಗೊತ್ತಾಗತ್ತಲ್ಲ ಮನೆಯೊಳಗೆ, ಯಾಕಂದರೆ ಇವನು ಗಲೀಜೆಲ್ಲ ಮನೆಯಲ್ಲಿ ಮಾಡಲ್ಲ. ಸೊ ಹಾಗಾಗಿ ಆಚೆ ಕರ್ಕೊಂಡು ಹೋಗಲೇಬೇಕಾಗತ್ತೆ. ಆ ಟೈಮಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿತ್ತು. ಬಟ್ ವಿ ಹ್ಯಾವ್ ಎನ್ಶೋರ್ಡ್ ದಟ್ ಮನೆ ಒಳಗೆ ಓಡಾಡ್ಸೋದು, ಮಾಡಿಸೋದು, ಆಟ ಆಡ್ಸೋದು ಎಲ್ಲ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಅದೇ ಅಷ್ಟು, ಇನ್ನೇನು ಬೇರೆ ಮೇಜರ್ ಪ್ರಾಬ್ಲಮ್ ಏನಾಗಿಲ್ಲ. ನಮ್ಮ ಮನೆಗೆ ಎಲ್ಲರೂ ಬರ್ತಾರೆ, ನಮ್ಮ ಹಸ್ಬೆಂಡ್, ಅಕ್ಕ ತಂಗಿರು, ಅಣ್ಣ ತಮ್ಮೆಂದರು, ನನ್ನ ಅಣ್ಣನ ಮಗಳು ಎಲ್ಲರೂ ಬರ್ತಾರೆ. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಸಿಂಬನ್ನು. ಜೊತೆಗೆ ಬರುವಾಗ ಮಗು ಮನೇಲಿದೆ ಅಂದ್ಬಿಟ್ಟು ಮಕ್ಳಿಗೆ ಹೆಂಗೆ ಎಲ್ಲ ತಿಂಡಿ ತಿನಿಸು ತಂದುಕೊಡ್ತಾರೋ ಹಾಗೆ ನಮ್ಮ ಸಿಂಬಕ್ಕೂ ಎಲ್ಲರೂ ತಂದುಕೊಡ್ತಾರೆ. ನಮ್ಮೊಬ್ಬರು ಮೈದಾ ಬರ್ತಾಯಿದ್ರು, ಸದಾ ಬಾಳೆಹಣ್ಣು ತಂದುಕೊಡೋರು ಇವ್ರಿಗೆ. ಬಂದರೆ ಸಾಕು ಬಾಳೆಹಣ್ಣಲ್ಲಿ ಅಂತ ಕೇಳೋನು ಅವ್ರನ್ನ. ಆಮೇಲೆ ಹೀಗೆ ನನ್ನ ಮಗ ಸೊಸೆ ಫಾರಿನ್ ಇದ್ದಾರೆ, ಅವರು ಇವನಿಗೆ ಅಂತ ಬರೋವ್ರ ಕಲ್ಲು ನಮಗೇನು ಕಮ್ಮಿ ಮಾಡಿದ್ರು ಸಿಂಬಕ್ಕೆ ಕಮ್ಮಿ ಮಾಡೋಲ್ಲ. 1 ಸೂಟ್ ಕೇಸ್ ಬರ್ತಿ ಅವ್ನಿಗೆ ಶಾಂಪೂ ಆಗಲಿ, ಸೋಪ್ ಆಗಲಿ, ತಿಂಡಿ ಆಗಲಿ, ಜಾಕೆಟ್ ಆಗಲಿ ಪ್ರತಿಯೊಂದನ್ನು ತಂದುಕೊಡ್ತಾರೆ ಇವ್ರಿಗೆ ಸಿಂಬಕ್ಕೆ. ಇವನು ಉಪಯೋಗಿಸೋದೆಲ್ಲ ಫಾರಿಂದೆಲ್ಲ ಉಪಯೋಗಿಸ್ತಾನೆ. ಬಟ್ ನಮ್ಮ ಮನೇಲಿ ಅಲ್ಲಿ ಬರೋರಿಗೆಲ್ಲರಿಗೂ ತುಂಬ ಇಷ್ಟ ಸಿಂಬನ್ ಕಂಡ್ರೆ. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರು ಬಂದರೆ ಇಲ್ಲೇ ಕೂತ್ಕೊಂಡು ಅವ್ರ ಮಧ್ಯದಲ್ಲೇ ಕೂತ್ಕೊಂಡು ಮಾತಾಡಬೇಕು, ಆಚೆ ಹೋಗು ಅಂದರೆ ಹೋಗಲ್ಲ. ಎಲ್ಲರ ಮಾತು ಕೇಳಿಸ್ಕೊಂಡು ಆರಾಮಾಗಿ ಕೂತಿರ್ತಾನೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಸಿಂಬಾ.